this is how the phishing is going to work. In the phishing, the attacker will send you some mails, or he will send you some messages, or he will just directly call you. Call kuda ಏನಿರ್ತಾವ recorded calls ಇರ್ತಾವ. Recorded calls, call particular number, ಈ ನಂಬರ್ ಅನ್ನ ಕಾಲ್ ಮಾಡ್ರಿ, ಅಥವಾ ಈ ರೀತಿಯಾದಂತ ಇನ್ಫಾರ್ಮೇಶನ್ಸ್ ಅನ್ನ ಸೆಂಡ್ ಮಾಡ್ರಿ, ಇಲ್ಲ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ರಿ ಅಂತ ಹೇಳಿ ಏನ್ ಮಾಡ್ತಾರ, ದೇ ವಿಲ್ ಜಸ್ಟ್ ಗಿವ್ ಯು ದ ಇಂಟಿಮೇಷನ್ಸ್. ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ ಅವ್ರಿಗೆ ಏನ್ ಬೇಕೋ ಆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಬರ್ತೀರಿ, ರೈಟ್? ಸೊ ಥ್ರೆಟನಿಂಗ್ ಆರ್ ಎಲ್ಸ್ ಗಿವಿಂಗ್ ಸಮ್ ಟೈಪ್ ಆಫ್ ಕ್ರಿಯೇಟಿಂಗ್ ಸಮ್ ಟೈಪ್ ಆಫ್ ಗ್ರೀಡಿನೆಸ್, ಈ ರೀತಿಯಾದಂತ ಹ್ಯೂಮನ್ ಟೆಂಡೆನ್ಸಿನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಫಿಶಿಂಗ್ ಅಟ್ಯಾಕ್ಸ್ ನ ಯೂಸ್ ಮಾಡ್ಕೊಂತಾರೆ. ಆಸ್ ಐ ರೆಡ್ ಔಟ್ ದ ಎಕ್ಸಾಂಪಲ್, ಬ್ಯಾಂಕ್ ಇಂದ ಒಂದು ಥ್ರೆಟನಿಂಗ್ ಮೇಲು, ನಿಮ್ಮ ಅಕೌಂಟ್ ಕ್ಲೋಸ್ ಆಗ್ತೈತಿ, ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ರಿ ಅಂತ ಹೇಳಿ ಬಂದಿರುವಂತ ಮೇಲು. ಸೊ ಇಂಥ ಮೇಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರ, ನಿಮ್ಮನ್ನ ಟ್ರ್ಯಾಕ್ ಮಾಡ್ಕೊಂತಾರ ಅಂಡ್ ದೇ ಗೇನ್ ದ ಇನ್ಫಾರ್ಮೇಶನ್. ಇಲ್ಲಿ ಬರೀ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ಅಕ್ವೈರ್ ಮಾಡೋದು ಒಂದೇ ಇಂಟೆನ್ಷನ್ ಇರಂಗಿಲ್ಲ. ಸಮಟೈಮ್ಸ್ ಇಟ್ ಮೇ ಇನ್ಫೆಕ್ಟ್ ಯುವರ್ ಸಿಸ್ಟಮ್ ವಿತ್ ದ ವೈರಸ್ ಅಂಡ್ ವರ್ಮ್ಸ್. Systems with the virus and worms. Most people associate phishing with email message that spoof or mimic banks. ಬ್ಯಾಂಕಿನ ತರ ಮಿಮಿಕ್ ಮಾಡುವಂತ ಅಂದ್ರೆ ಬ್ಯಾಂಕಿನಿಂದ ಬಂದವು ಅವ್ರ ತರಾನೇ ಪ್ರಿಟೆಂಡ್ ಮಾಡಿ ಅವ್ರ ತರನ ಬಿಹೇವ್ ಮಾಡುವಂತ ಮೇಲ್ಸ್ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ಫಿಶಿಂಗ್ ಯೂಸ್ ಮಾಡ್ತಾರೆ. ನೀವೇನು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ನ ಮಾಡ್ತೀರಿ, ಅದರಿಂದ ಆನ್ಲೈನ್ ಶಾಪಿಂಗ್ ಏನ್ ಮಾಡ್ತಿರಲ್ಲ ಬೇರೆ ಬೇರೆ ವೆಬ್ಸೈಟ್ಸ್ ಥ್ರೂ, ಆ ವೆಬ್ಸೈಟ್ಸ್ ನ ಬೇರೆದವ್ರು ಫೋರ್ಸ್ ಮಾಡ್ಕೊಂಡು ಅಲ್ಲಿಂದ ಬಂದೈತಿ ಅನ್ನೋ ರೀತಿ ನಿಮಗೆ ಮೆಸೇಜಸ್ ಮೇಲ್ಸ್ ಅನ್ನ ಹಾಕಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಅಕ್ವೈರ್ ಮಾಡ್ಕೊಂತಾರೆ, ರೈಟ್? ಸೊ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ ಇಲ್ಲ ಅಂತಂದ್ರೆ ಬಿಸ್ನೆಸಸ್ ಸಚ್ ಆಸ್ ಅಮೆಝಾನ್, ಇಬೇ, ಇವ ಈ ಮಾರ್ಕೆಟಿಂಗ್ ಏನ್ ಯೂಸ್ ಮಾಡ್ತೇವಲ್ಲ ಆ ವೆಬ್ಸೈಟ್ಸ್ ಇವ್ರದ್ದು ಎಲ್ಲಾ ತರದ್ದು ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಫಿಶಿಂಗ್. These messages look authentic and attempt to get user to reveal their personal information. Authentic ಅಂತಂದ್ರೆ ಖರೆ ಅದಾವು, ಕರೆಕ್ಟ್ ಅದಾವು ಅನ್ನೋ ರೀತಿ ಕಾಣಿಸ್ತಾವು. ಅದ್ರ ಜೊತೆಗೆ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ರಿವೀಲ್ ಮಾಡ್ಲಿಕ್ಕೆ ನಿಮ್ಗೆ ಅಟೆಂಪ್ಟ್ ಮಾಡ್ತಾವ. ದೇ ಟೆಂಪ್ಟ್ ಯು, ದೇ ವಿಲ್ ಕ್ರಿಯೇಟ್ ಅ ಟೆಂಪ್ಟೇಷನ್ ವಿದಿನ್ ಅ ಪರ್ಸನ್. ಏನೋ ಒಂದ್ ಇಟ್ಟಿರ್ತಾರಲ್ಲೇ, ಹಿಂಗ್ ಮಾಡಿದ್ರ ಅದು ಬರ್ತೈತಿ, ಇದು ಬರ್ತೈತಿ, ಇಲ್ಲ ಅಂತಂದ್ರೆ ಫ್ರೀನಾಗ ಕೊಡ್ತೇವಿ 50% ಡಿಸ್ಕೌಂಟು, ಇಲ್ಲ ನಿಮ್ಗೆ ಆಗ್ಲೇ ಬಂದಿತ್ತಲ್ಲ ಥ್ರೆಟನಿಂಗು. ಸೊ ಈ ರೀತಿ ಟೆಂಪ್ಟ್ ಮಾಡುವಂತ ಇನ್ಫಾರ್ಮೇಶನ್ಸ್ ನ ಮೆಸೇಜಸ್ ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಅಂಡ್ ಆಸ್ ಅ ರಿಸಲ್ಟ್ ಆಫ್ ದಟ್ ಟೆಂಪ್ಟೇಷನ್ ದ ಪರ್ಸನ್ ಈಸ್ ಗೋಯಿಂಗ್ ಟು ರಿಪ್ಲೈ ಟು ದ ಮೇಲ್ ಆರ್ ಈಸ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ದ ಗಿವನ್ ನಂಬರ್ಸ್. ಹೌ ಫಿಶಿಂಗ್ ವರ್ಕ್ಸ್? ಫಿಶಿಂಗ್ ಯಾವ ರೀತಿ ವರ್ಕ್ ಆಗ್ತೈತಿ? ವಾಟ್ ಆರ್ ದ ಡಿಫರೆಂಟ್ ಸ್ಟೇಜಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಫಿಶಿಂಗ್? So phishing works in the following stages, or it involves the following stages. Phishing ಯಾವ ರೀತಿ ಕ್ಯಾರಿ ಔಟ್ ಮಾಡ್ತೀವಿ?
ಫಿಶಿಂಗ್ ಅನ್ನ ಕ್ಯಾರಿ ಔಟ್ ಮಾಡ್ಲಿಕ್ಕೆ ಈ 5 ಸ್ಟೇಜಸ್ ಅನ್ನ ಯೂಸ್ ಮಾಡ್ತಾರೆ. ವಾಟ್ ಆರ್ ದೋಸ್ ಸ್ಟೇಜಸ್? ಪ್ಲಾನಿಂಗ್, ಸೆಟಪ್, ಅಟ್ಯಾಕ್, ಕಲೆಕ್ಷನ್ ಅಂಡ್ ಫೈನಲಿ ಐಡೆಂಟಿಟಿ ಥೆಫ್ಟ್ ಆರ್ ಫ್ರಾಡ್. ಏನ್ ಮಾಡ್ಬೇಕಾಗಿರ್ತೈತಿ ಆ ಕೆಲಸನ ಮಾಡ್ತಾರೆ ಲಾಸ್ಟ್ ಸ್ಟೇಜ್ ಒಳಗಡೆಗೆ. ದ ಫಸ್ಟ್ ಸ್ಟೇಜ್ ಈಸ್ ಪ್ಲಾನಿಂಗ್. What they do in the planning, what is being carried out in this particular stage? First stage, planning stage ಒಳಗ ಏನು ಕೆಲಸನ ಮಾಡ್ತಾರ? They will decide in this particular stage, they will decide who are going to be their target. ಯಾರು ಅವ್ರ ಟಾರ್ಗೆಟ್, ಯಾರನ್ನ ನಾವು ಫಿಶಿಂಗಿಗೆ ಯೂಸ್ ಮಾಡ್ಕೋಬೇಕು. They will decide about their targets in this particular. ಯಾವ ಬಿಸ್ನೆಸ್, ಯಾವ್ದಾದ್ರು ಬಿಸ್ನೆಸ್ ಅನ್ನ ಯೂಸ್ ಮಾಡ್ಬೇಕು ಅಥವಾ ಯಾವ್ದಾದ್ರು ಸಿಂಗಲ್ ಪರ್ಸನ್ ಅನ್ನ, ಈಗ ಮನೆಯೊಳಗಿರೋಂಥವ್ರನ್ನ, ಇಲ್ಲ ಅಂತಂದ್ರೆ ಜಾಬ್ ಮಾಡೋಂಥವ್ರನ್ನ, ಇಲ್ಲ ಒಂದು ಆರ್ಗನೈಸೇಷನ್ ಅಥವಾ ಆರ್ಗನೈಸೇಷನ್ ಪರ್ಟಿಕ್ಯುಲರ್ ಎಂಪ್ಲಾಯಿ, whom I should target, whom we are going to target, who will be our target ಅಂತ ಅನ್ನೋದನ್ನ ಏನ್ ಮಾಡ್ತಾರ, ಡಿಸೈಡ್ ಮಾಡ್ತಾರ. ಅದನ್ನ ಹೆಂಗ್ ಡಿಸೈಡ್ ಮಾಡ್ತಾರ ಅವರು ಅಂತಂದ್ರ, they will decide ನಮ್ದು ಇಂಟೆನ್ಷನ್ ಏನದ, ವೆದರ್ ಇಟ್ ಈಸ್ ಐಡೆಂಟಿಟಿ ಥೆಫ್ಟ್ ಆರ್ ವಿ ವಾಂಟ್ ಟು ಪರ್ಫಾರ್ಮ್ ಫೈನಾನ್ಷಿಯಲ್ ಫ್ರಾಡ್ಸ್, ಇಲ್ಲ ಇಂಜೆಕ್ಷನ್ಸ್ ವರ್ಮ್ ಅಥವಾ ವೈರಸ್ ಅನ್ನ ಸಿಸ್ಟಮ್ ಒಳಗೆ ಇಂಜೆಕ್ಟ್ ಮಾಡೋದೈತು, ನಾವ್ ಏನ್ ಮಾಡ್ಲಿಕ್ಕತ್ತೇವಿ ಅನ್ನೋ ಬೇಸಿಸ್ ಮೇಲೆ ಟಾರ್ಗೆಟ್ ಅನ್ನ ಡಿಸೈಡ್ ಮಾಡ್ತಾರೆ. ಅಂಡ್ ಅಲಾಂಗ್ ವಿತ್ ದ ಡಿಸೈಡಿಂಗ್ ಆಫ್ ಟಾರ್ಗೆಟ್ ದೇ ವಿಲ್ ಡಿಸೈಡ್ ಹೌ ನಾವ್ ಏನಾರ ಕಳಿಸ್ಬೇಕು ಅಂತಂದ್ರ, ವೆದರ್ ವಿ ಆರ್ ಗೋಯಿಂಗ್ ಟು ಗೆಟ್ ಐದರ್ ಥ್ರೂ ದ ಮೇಲ್ ಇಂದರೆ ಕಳಿಸ್ತೀವಿ, ಇಲ್ಲ ಫೋನ್ ಕಾಲ್ ಮಾಡಿ ಫೋನ್ ಮೆಸೇಜಸ್ ಥ್ರೂ ನಾದ್ರೂ ಕಳಿಸ್ತೀವಿ, ಇಲ್ಲ ಫೋನ್ ವಾಯ್ಸ್ ಮೆಸೇಜಸ್ ಟೆಕ್ಸ್ಟ್ ಮೆಸೇಜಸ್ ಥ್ರೂ ನಾದ್ರೂ ಕಳಿಸ್ತೀವಿ. ಹಂಗ ಇದ್ದಾಗ ನಾವು ಮೇಲ್ ಅಡ್ರೆಸ್ ಅನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು, ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ದ ಮೇಲ್ ಐ ಡಿ ಆರ್ ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ದ ಫೋನ್ ನಂಬರ್ಸ್. ನೀವು ಫೋನ್ ಕಾಲ್ ಥ್ರೂ ಮಾಡ್ತಿದ್ರಿ ಅಂದ್ರೆ ಫೋನ್ ನಂಬರ್ಸ್ ಬೇಕು, ಇಲ್ಲ ಮೇಲ್ ಮಾಡ್ತಿದ್ರಿ ಅಂತಂದ್ರೆ ನಿಮಗೆ ಇಮೇಲ್ ಐ ಡಿ ಬೇಕು. ಸೊ ಅದನ್ನ ಯಾವ ರೀತಿ ಆಪ್ಟೇನ್ ಮಾಡ್ಕೊಂತೀವಿ, ಮೊದಲಿಗೆ ಯಾರನ್ನ ನಾವು ಟಾರ್ಗೆಟ್ ಮಾಡ್ಬೇಕು, ಅಂಡ್ ಆಫ್ಟರ್ ದ್ಯಾಟ್ ನಮ್ಮ ಟಾರ್ಗೆಟ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ಸ್ ನ ಗ್ಯಾದರ್ ಮಾಡ್ಕೊಳ್ಳೋದು ಹೆಂಗ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಅಂಡ್ ಒನ್ಸ್ ಇಟ್ ಈಸ್ ಡನ್, ದೆನ್ ದೇ ಗೋ ಫಾರ್ ಸೆಟಪ್. ಸೆಟಪ್ ಒಳಗಡೆಗೆ ಏನ್ ಮಾಡ್ತಾರ, ಯಾರು ಅವ್ರ ವಿಕ್ಟಿಮ್ ಇರ್ತಾರಲ್ಲ ಅವರಿಗೆ ಅವರ ಮೇಲ್ಸ್ ಅಥವಾ ಮೆಸೇಜಸ್ ನ ಏನ್ ಮಾಡ್ಬೇಕು, ಡೆಲಿವರ್ ಮಾಡ್ಬೇಕು. ದೆನ್ ಓನ್ಲಿ ದೇ ವಿಲ್ ಗೆಟ್ ದ ರಿಪ್ಲೈ ಬ್ಯಾಕ್. ಸೊ ಅದನ್ನ ಹೆಂಗ್ ಮಾಡ್ತಾರ, ಡೇಟಾನ ನಾವ್ ಇನಿಷಿಯಲಿ ನಮ್ ಕೆಲ್ಸನ ಶುರು ಮಾಡ್ಬೇಕಾ, ಫಸ್ಟಿಗೆ ನಾನು ಒಂದು ಮೇಲ್ ಹಾಕ್ಬೇಕು, ಆಮೇಲೆ ಅಷ್ಟೇ ನನಗೆ ಏನ್ ಬರ್ತೈತಿ, ಆ ಕಡೆಯಿಂದ ರಿಪ್ಲೈ ಬರ್ತೈತಿ, ನನ್ಗೆ ಬೇಕಾಗಿದ್ದ ಇನ್ಫಾರ್ಮೇಶನ್ ಅನ್ನ ನಾನು ರಿಸೀವ್ ಮಾಡ್ಕೊಂತೀನಿ. ಸೊ ಇನಿಷಿಯಲ್ ಏನೇನ್ ಮಾಡ್ಕೋಬೇಕು ನಾನು, ಇಫ್ ಯು ಆರ್ ಗೋಯಿಂಗ್ ಫಾರ್ ಸೆಂಡಿಂಗ್ ಅ ಮೇಲ್, ಇಲ್ಲ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ನ ವಿಸಿಟ್ ಮಾಡು ಅಂತ ಹೇಳ್ತೀನಿ ಅಂದ್ರೆ ನಾವ್ ಒಂದು ವೆಬ್ಸೈಟ್ ಅನ್ನ ರೆಡಿ ಮಾಡ್ಕೋಬೇಕು. ನಾನ್ ಮೇಲ್ ಸೆಂಡ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಯಾವ ಪರ್ಟಿಕ್ಯುಲರ್ ಬ್ಯಾಂಕ್ ಇಂದ ಮೇಲ್ ಸೆಂಡ್ ಮಾಡ್ತೀನಿ ಅಂತಂದ್ರ ಆ ಪರ್ಟಿಕ್ಯುಲರ್ ಬ್ಯಾಂಕ್ ರೀತಿ ನಿಮ್ ಆ ಬ್ಯಾಂಕ್ ಐ ಡಿ ನಿಮ್ ಹತ್ರ ಇರ್ಬೇಕು. ಅಂಡ್ ಯು ಪ್ರಿಟೆಂಡ್ ಅದೇ ಅನ್ನೋ ರೀತಿ ನಿಮ್ ಫಾರ್ಮ್ಯಾಟ್, ಮೇಲ್ ಫಾರ್ಮ್ಯಾಟ್ ರೆಡಿ ಇರಬೇಕು. ಸೊ ದಟ್ ಆಫ್ಟರ್ ಸೀಯಿಂಗ್ ದ ಮೇಲ್ ದ ಕಸ್ಟಮರ್ ಆರ್ ದ ವಿಕ್ಟಿಮ್ ಶುಡ್ ಫೀಲ್ ದಟ್ ಎಸ್ ಇಟ್ ಹ್ಯಾಸ್ ಕಮ್ ಫ್ರಮ್ ದ ಬ್ಯಾಂಕ್ ಇಟ್ ಸೆಲ್ಫ್ ಅನಿಸ್ಬೇಕು ಅಂತಂದ್ರ ಅದನ್ನ ನೀವೆಲ್ಲಾನು ಏನ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ದಟ್ ವಿಲ್ ಆಲ್ ಬಿ ಡನ್ ಇನ್ ದಿಸ್ ಸೆಟಪ್ ಫೇಸ್. ಅಂಡ್ ದೆನ್ ಅಟ್ಯಾಕ್. ಇಲ್ಲಿ ನೀವು ಆಕ್ಚುಯಲ್ ಮೆಸೇಜಸ್ ಅಥವಾ ಮೇಲ್ಸ್ ಅನ್ನು ಕಳಿಸ್ತೀರಿ. ಅಂಡ್ ದೋಸ್ ಹೂ ಆರ್ ಗೋಯಿಂಗ್ ಟು ಬಿ ಬಿಕಮಿಂಗ್ ಅ ಪ್ರೋನ್ ಟು ಯುವರ್ ಪ್ಲಾನ್, ನಿಮ್ಮ ಪ್ಲಾನಿಗೆ ಬಲಿ ಆಗೋರು ಏನ್ ಮಾಡ್ತಾರ, ದೇ ಆರ್ ಗೋಯಿಂಗ್ ಟು ರಿಪ್ಲೈ ಬ್ಯಾಕ್. ದೇ ವಿಲ್ ಸಿ ವಾಟ್ ಎವರ್ ಹ್ಯಾಸ್ ಕಮ್, ಅವ್ರಿಗೆ ಅದು ಅಲ್ಲಿಂದ ಬಂದೈತಿ ಅನ್ನೋ ರೀತಿ ಅನಿಸ್ತೈತಿ. ಅಂಡ್ ದೆನ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಸೆಂಡ್ ದ ರಿಪ್ಲೈ. And once they send the reply, what you are going to do is you are going to gather the information. Reply bantu athwa phone bantu, automated machines na set ಮಾಡಿಟ್ಟಿರ್ತೀರಿ, ಇಲ್ಲ ಅಂತಂದ್ರೆ ಒಂದು ಫೇಕ್ ವೆಬ್ಸೈಟ್ ರೆಡಿ ಮಾಡಿಟ್ಟಿರ್ತೀರಿ. ಅವರಲ್ಲಿ ವಿಸಿಟ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರ, ನೀವೇನೇನ್ ಕೇಳಿರ್ತೀರಿ ಇನ್ಫಾರ್ಮೇಶನ್ ಎಂಟರ್ ಮಾಡಂತ ಹೇಳಿ ಆ ಎಲ್ಲ ಇನ್ಫಾರ್ಮೇಶನ್ಸ್ ಎಂಟರ್ ಮಾಡ್ತಾರೆ. ಸೊ ಅದ್ರೊಳಗಿಂದ ನಿಮಗೆ ಬೇಕಾಗಿದ್ದ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳೋದು. ಅಂಡ್ ಫೈನಲಿ ಯು ಆರ್ ಗೋಯಿಂಗ್ ಟು ಡೂ ದ ಐಡೆಂಟಿಟಿ ಥೆಫ್ಟ್ ಅಂಡ್ ಫ್ರಾಡ್. ನೀವು ಕಲೆಕ್ಷನ್ ಒಳಗಡೆಗೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರು ಇಲ್ಲ ATM ಕಾರ್ಡ್ ನಂಬರು ತಗೊಂಡಿದ್ರಿ ಅಂದ್ರೆ ಫೈನಾನ್ಷಿಯಲ್ ಫ್ರಾಡ್ ಅನ್ನ ಮಾಡ್ತೀರಿ. ಇಲ್ಲ ಅವ್ರ ಹೆಸರು, ಅವ್ರದ್ದು ಯಾವ್ದಾದ್ರು ಮೇಲ್ ಐ ಡಿ ಪಾಸ್ವರ್ಡ್ ಇಂಥವನ್ನ ಕಲೆಕ್ಟ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಅವ್ರ ಐಡೆಂಟಿಟಿನ ಸ್ಟೋರ್ ಮಾಡಿ ಯಾವ್ದಾದ್ರು ಇಲ್ಲಿಗಲ್ ವರ್ಕ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ. ಇನ್ ದಿಸ್ ವೇ
the frauds using the phishing will be carried out. So these are the different phases that are being involved in phishing. The first thing is planning. Criminals usually called as fishers. Phishing attack ಮಾಡುವಂತ criminals ಗೆ ಏನಂತ ಕರೀತಾರ? Fishers ಅಂತ ಹೇಳಿ ಕರೀತಾರೆ. Criminals usually called as fishers decide the target. ತಮ್ಮ ಟಾರ್ಗೆಟ್ ಅನ್ನ ಡಿಸೈಡ್ ಮಾಡ್ತಾರೆ ಇದರೊಳಗ ಪ್ಲಾನಿಂಗ್ ಸ್ಟೇಜ್ ಒಳಗ and determine how to get email address of the target or customer of that business. ಇವಾಗ ನೀವು ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ, ಆ ಟಾರ್ಗೆಟ್ ಇಮೇಲ್ ಅಡ್ರೆಸ್ ಹೆಂಗ್ ಆಬ್ಟೈನ್ ಮಾಡ್ಕೊಳ್ಳೋದು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ದೇ ಗೋ ಫಾರ್ ಮಾಸ್, ಬಲ್ಕ್ ಆಗಿ ಒಂದು ಆರ್ಗನೈಸೇಷನ್ ಎಂಪ್ಲಾಯಿ ಇಲ್ಲ ಒಂದು ಬ್ಯಾಂಕಿನ ಒಂದು 10-15 ಮಂದಿ ಕಸ್ಟಮರ್ಸ್ ಗೆ ಏನ್ ಮಾಡ್ಬಿಡ್ತಾರ, ಒಂದೇ ರೀತಿಯಾದಂತ ಮೇಲನ್ನ ಫಾರ್ವರ್ಡ್ ಮಾಡ್ತಾರೆ. ಒಂದ್ 10-15 ಮಂದಿ ಒಳಗೆ 1-2-3 ಮಂದಿ ರೆಫ್ರೇ ಆಗ್ತಾರ, ಒಂದ್ 2-3 ಬಕ್ರ ಆಗೇ ಆಗ್ತಾವ್, ನಮ್ಗೆ ಸಿಕ್ತಾವು ಅಂತ ಹೇಳಿ ದೇ ಯೂಶುವಲಿ ಗೋ ಫಾರ್ ಮಾಸ್. Fishers often use mass mailing and address collection techniques. And next stage is setup. Once fishers know which business or business house to spoof and who their victims are, they will create methods of delivering the message and to collect data about the target. Our ಏನ್ ಮಾಡ್ತಾರ, ನೆಕ್ಸ್ಟ್ ಸೆಟಪ್ಸ್ ನ ಹಾಕ್ತಾರೆ. ಓಕೆ, ಮೆಸೇಜ್ ಅನ್ನ ನಾವು ಹೆಂಗ್ ಡೆಲಿವರ್ ಮಾಡ್ತೀವಿ, ಇಮೇಲ್ ಥ್ರೂ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಬ್ಯಾಂಕ್ ಇಂದ ಒಂದು ಫೇಕ್ ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು, ಇಲ್ಲ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಂತ ಹೇಳ್ತಿದ್ರೆ ಫೇಕ್ ವೆಬ್ಸೈಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ತಮಗ್ ಬೇಕಾಗಿರುವಂತ ಎಲ್ಲ ಇನಿಷಿಯಲ್ ಸೆಟಪ್ಸ್ ಅನ್ನ ರೆಡಿ ಮಾಡ್ಕೊಂತಾರೆ. ಅಂಡ್ ದೆನ್ ಅಟ್ಯಾಕ್. ದಿಸ್ ಈಸ್ ಸ್ಟೆಪ್ people are most familiar with. The fisher sends a phony message that appears to be from a reputable source. ಇಲ್ಲಿ ಅಟ್ಯಾಕ್ ಅನ್ನ ಲಾಂಚ್ ಮಾಡಿದ್ರು, ಅವರು ಫೋನ್ ಮಾಡಿದ್ರು ಇಲ್ಲ ಮೇಲ್ ಕಳಿಸಿದ್ರು, ಏನೋ ಒಂದು ಮಾಡಿದ್ರು. ದೇ ಲಾಂಚ್ಡ್ ದೇರ್ ಅಟ್ಯಾಕ್. ತಮ್ಮ ಕಡೆಯಿಂದ ಇನಿಷಿಯಲ್ ಸ್ಟೆಪ್ ಅನ್ನ ತಗೊಂಡ್ರು, ಇನ್ನು ಅಂಗಡಿಯಿಂದ ವೇಟ್ ಮಾಡ್ತಾರೆ. ದೆನ್ ಕಲೆಕ್ಷನ್. ಫಿಶರ್ಸ್ ರೆಕಾರ್ಡ್ ದ ಇನ್ಫಾರ್ಮೇಶನ್ ಆಫ್ ವಿಕ್ಟಿಮ್ಸ್ ಎಂಟರಿಂಗ್ ಇನ್ ಟು ದ ವೆಬ್ ಪೇಜಸ್ ಆರ್ ಪಾಪ್-ಅಪ್ ವಿಂಡೋ. ವೆಬ್ ಪೇಜ್ ಅನ್ನ ವಿಸಿಟ್ ಮಾಡ್ರಿ ಅಂತ ಹೇಳಿದ್ರಿ ಅಂದ್ರೆ ಆ ವೆಬ್ ಪೇಜ್ ಇಂದ, ಇಲ್ಲ ಮೇಲ್ ಮಾಡು ಅಂತ ಹೇಳಿದ್ರಿ ಅಂದ್ರೆ ಆ ಮೇಲ್ ಇಂದ ನಿಮಗೆ ಏನೇನ್ ಇನ್ಫಾರ್ಮೇಶನ್ಸ್ ಬೇಕೋ ಆ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡ್ಕೊಂತಾರೆ. ನೆಕ್ಸ್ಟ್, ಐಡೆಂಟಿಟಿ ಥೆಫ್ಟ್ ಅಂಡ್ ಫ್ರಾಡ್. ಫಿಶರ್ಸ್ ಯೂಸ್ ದ ಇನ್ಫಾರ್ಮೇಶನ್ ದಟ್ ದೇ ಹ್ಯಾವ್ ಗ್ಯಾದರ್ಡ್ ಟು ಮೇಕ್ ಇಲ್ಲಿಗಲ್ ಪರ್ಚೇಸ್ ಆರ್ ಕಮಿಟ್ ಫ್ರಾಡ್. ಮ್ಯಾಲೆ ಕಲೆಕ್ಷನ್ ಪೇಜ್ ಒಳಗೆ ಏನು ಡೇಟಾನ ಕಲೆಕ್ಟ್ ಮಾಡ್ಕೊಂಡಾರ ಅದನ್ನ ಯೂಸ್ ಮಾಡಿ ಇಲ್ಲಿಗಲ್ ವರ್ಕ್ಸ್ ಫ್ರಾಡ್ಸ್ ನ ಕ್ಯಾರಿ ಔಟ್ ಮಾಡ್ಕೊಂತಾರೆ. This is how phishing is being carried out. Any doubts? Any doubts? What about others? Okay. So all these methods are used to get information from the user. ಅವನ ಪಾಸ್ವರ್ಡ್, ಅವನ ಲಾಗಿನ್ ಐಡಿ ಅಥವಾ ಅವನ ಬ್ಯಾಂಕ್ ಅಕೌಂಟ್ ನಂಬರ್, ಕ್ರೆಡಿಟ್ ಕಾರ್ಡ್ ನಂಬರ್ ನ ಸ್ಮೂತ್ ವೇ ಒಳಗ ಅಥವಾ ಹ್ಯಾರಾಸಿಂಗ್ ವೇ ಒಳಗ ಏನೋ ನಾವೇನ್ ಮಾಡ್ಕೊಂಡ್ವಿ, ಅಕ್ವೈರ್ ಮಾಡ್ಕೊಂಡ್ವಿ. ಅಂಡ್ ಅದರ್ ದೆನ್ ದಿಸ್ ಆಲ್ಸೋ ಯು ಕ್ಯಾನ್ ಆಬ್ಟೈನ್ ದ ಪಾಸ್ವರ್ಡ್ ಆಫ್ ದ ಅದರ್ಸ್ ಪರ್ಸನ್. ಬೇರೆದವ್ರದ್ದು ನಾವು ಪಾಸ್ವರ್ಡ್ ಅನ್ನು ಕೂಡ ಏನ್ ಮಾಡ್ತೀವಿ, ಕ್ರ್ಯಾಕ್, ಪಾಸ್ವರ್ಡ್ ಕ್ರ್ಯಾಕಿಂಗ್ ಅಂತ ಕರೀತಾರೆ. ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ದ ಪಾಸ್ವರ್ಡ್. ಬೇರೆ ಯಾರ್ದು, ನಮ್ದು ನಮಗ್ ಗೊತ್ತಿರ್ತೈತಿ,
ಬಟ್ ಇನ್ನೊಬ್ಬರ ಪಾಸ್ವರ್ಡ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಕ್ರ್ಯಾಕ್ ಮಾಡ್ಕೊಂತೀವಿ. ಅಂಡ್ ಸಮ್ಟೈಮ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಸಮ್ ಟೂಲ್ಸ್. ಇದನ್ನ ಮಾಡ್ಲಿಕ್ಕೂ ಕೂಡ ಏನದಾವು, ರೆಡಿಮೇಡ್ ಟೂಲ್ಸ್ ಅವೈಲೇಬಲ್ ಅದಾವ. ಈಗ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಬೇರೆದವ್ರಂತ ಏನಿಲ್ಲ, ನಾವೇ sometimes we ourselves are going to forget our password. ನಾವೇ ನಮ್ಮ ಪಾಸ್ವರ್ಡ್ ಅನ್ನ ಇಟ್ಟಿರ್ತೀವಿ, ಬಹಳ ದಿನದ ತನಕ ಅದನ್ನ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ, ನೆನ್ಪು ಮಾಡ್ಬಿಡ್ತೀವಿ, ಫಾರ್ಗಟ್ ಪಾಸ್ವರ್ಡ್ ಮಾಡ್ತೀವಿ. ಈ ಫಾರ್ಗಟ್ ಪಾಸ್ವರ್ಡ್ ಆಪ್ಷನ್ ನಮಗೂ ಹೆಲ್ಪ್ ಆಗೋ ರೀತಿ ಇವನ್ ಅಟ್ಯಾಕರ್ಸಿಗೆ, ಹ್ಯಾಕರ್ಸಿಗೂ ಕೂಡ ಏನಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ದೇ ಕ್ಯಾನ್ ಆಲ್ಸೋ ಗೋ ಫಾರ್ ಫಾರ್ಗೆಟ್ ಪಾಸ್ವರ್ಡ್. ನಿಮ್ ಫೋನ್ ಸಿಕ್ತು ಅಂತಂದ್ರೆ ಏನ್ ಮಾಡ್ತಾರೆ, ಯೂಶುವಲಿ ಫೋನಿಗೆ ಟೆಕ್ಸ್ಟ್ ಮೆಸೇಜಸ್ ನ ಹಾಕ್ತಾರೆ. ಫಾರ್ವರ್ಡ್ ಪಾಸ್ವರ್ಡ್ ಮಾಡಿದ್ರಿ ಅಂದ್ರೆ ಏನ್ ಮಾಡ್ತಾರೆ, ಮೊದಲಿಗೆ ಎಲ್ಲ ಏನ್ ಇಟ್ಟಿದ್ದು, ಅರ್ಲಿಯರ್ ದೇ ಯೂಸ್ ಟು ಆಸ್ಕ್ ಸಮ್ ಕ್ವಶನ್ಸ್. ನೀವು ಮೇಲ್ ಐ ಡಿ ನ ಕ್ರಿಯೇಟ್ ಮಾಡ್ಬೇಕಾದ್ರ ಅಥವಾ ಯಾವ್ದೋ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರ ಒಂದು ಕ್ವಶನ್ ಅನ್ನ ಇಟ್ಟಿರ್ತಿದ್ರು. ಇಫ್ ಅಟ್ ಆಲ್ ಯು ಫಾರ್ಗೆಟ್ ಪಾಸ್ವರ್ಡ್ ಅಂಡ್ ನೆಕ್ಸ್ಟ್ ಟೈಮ್ ಯು ಗೋ ಫಾರ್ ದಿಸ್ ಆಪ್ಷನ್, ನನಗೆ ನೆನಪಾರೈತಿ ನನ್ನ ಪಾಸ್ವರ್ಡ್ ಏನು ಅಂತ ಹೇಳು ಅಂತಂದ್ರೆ, ನೀವೇ ಲೀಗಲ್ ಯೂಸರ್ ಹೌದೋ ಅಲ್ವೋ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನೀ ಯಾವ ಕ್ವಶನ್ ಕೇಳಿದ್ದಿ, ಅದಕ್ಕೆ ಏನ್ ಆನ್ಸರ್ ಕೊಟ್ಟಿದ್ದಿ ಹೇಳು ಅಂದ್ರೆ ಅದನ್ನ ವೆರಿಫೈ ಮಾಡಿ ನಿಮ್ ಪಾಸ್ವರ್ಡ್ ಅನ್ನ ನಿಮಗೆ ಕೊಡ್ತಿದ್ರು. ಇಲ್ಲ ಅಂತಂದ್ರೆ ಹೊಸ ಪಾಸ್ವರ್ಡ್ ಅನ್ನ ಇಡ್ಲಿಕ್ಕೆ ಕೂಡ ಆಪ್ಷನ್ ಅನ್ನ ಪ್ರೊವೈಡ್ ಮಾಡಿದ್ರು. ಬಟ್ ನೌ ಡೇಸ್ ದಟ್ ಥಿಂಗ್ ಹ್ಯಾಸ್ ಬೀನ್ ರಿಮೂವ್ಡ್. ಅದನ್ನ ಈಗ ಪ್ರಾಕ್ಟಿಕಲಿ ಎಲ್ಲೂ ಯೂಸ್ ಮಾಡಂಗಿಲ್ಲ. Now what they are going to do is, whenever you want to change the password and whenever you say you have forgotten the password, you want to obtain recover the password, at that time OTP will be sent to your mobile number. ನಿಮ್ಮ ಮೊಬೈಲ್ ನಂಬರಿಗೆ, ನೀವು ಯಾವ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರ್ತೈತಲ್ಲ ಆ ಮೊಬೈಲ್ ನಂಬರಿಗೆ OTP ನ ಕಳಿಸ್ತಾರ. ಆ OTP ನ ನೀವು ಎಂಟರ್ ಮಾಡಿದ್ರಿ ಅಂತಂದ್ರೆ ನೀವೇ ಯೂಸರು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು, ನೀವು ಲೀಗಲ್ ಯೂಸರು ಅನ್ನೋ ಕನ್ಫರ್ಮೇಶನ್ ಮೇಲೆ ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತಿದ್ದಿ. ಇಲ್ಲ ಅಂತಂದ್ರೆ ಹಳೆ ಪಾಸ್ವರ್ಡ್ ಅನ್ನ ಇಲ್ಲ ಹೊಸ ಪಾಸ್ವರ್ಡ್ ಅನ್ನ ಸಿಸ್ಟಮ್ ರಿಕವರಿ ನಿಂದನ ಬರ್ತೈತಿ, ನೀವು ಅದನ್ನ ಯೂಸ್ ಮಾಡ್ಕೊಂಡು ಬೇಕಂದ್ರೆ ಮುಂದಿನ ಸಲಕ್ಕೆ ಚೇಂಜ್ ಮಾಡಬಹುದು. ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಸ್ ಬೀಯಿಂಗ್ ಯೂಸ್ಡ್. ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಲೀಗಲ್ ಯೂಸರಿಗೆ ಹೆಲ್ಪ್ ಆಗುವಷ್ಟು ಇಲ್ಲೀಗಲ್ ಯೂಸರಿಗೆ ಕೂಡ ಹೆಲ್ಪ್ ಆಗ್ತೈತಿ. ಬಿಕಾಸ್ ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ದ ಪಾಸ್ವರ್ಡ್. ಹಳೇದು ಬಿಟ್ಟು ಹೊಸ ಅದನ್ನ ರೆಡಿ ಮಾಡ್ಕೊಳಿಕತ್ತೀನಿ. ಆ ಹೊಸದನ್ನ ರೆಡಿ ಮಾಡೋರು ಲೀಗಲ್ ಯೂಸರು ಆಗಿರ್ಬೋದು, ಇಲ್ಲೀಗಲ್ ಯೂಸರು ಆಗಿರ್ಬೋದು. ನಿಮ್ ಫೋನ್ ಯಾರ್ಗಡೆ ಸಿಕ್ತು, ನಿಮ್ ಸಿಮ್ ಯಾರ್ಗಡೆ ಸಿಕ್ಕಿತ್ತು, ಅವರು ಕೂಡ ಫಾರ್ಗೆಟ್ ಪಾಸ್ವರ್ಡ್ ಅನ್ನ ಮಾಡ್ಲಿಕ್ಕೆ ಬರ್ತೈತಿ, ರೈಟ್? ಅಂಡ್ ಅನದರ್ ಥಿಂಗ್ ಈಸ್, it is used as a preventive measure by system administrator to check for easily crackable password. Password cracking ಅನ್ನ ನೀವು ಎಂತ ಪಾಸ್ವರ್ಡ್ ಸೆಟ್ ಮಾಡಿರಿ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಅಡ್ಮಿನಿಸ್ಟ್ರೇಟರ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ಕ್ರ್ಯಾಕ್ ಮಾಡ್ಲಿಕ್ಕೆ ಬರ್ತೈತೋ ಇಲ್ಲೋ, ಸಿಂಪಲ್ ಇತ್ತು ಅಂತ ಈಸಿ ಗೆಸ್ ಮೇಲೆ ನಾವೇನ್ ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಸೊ ಪಾಸ್ವರ್ಡ್ ಕ್ರ್ಯಾಕಿಂಗ್ ಈಸ್ ಯೂಸ್ಡ್ ಬೈ ದ ಅಡ್ಮಿನಿಸ್ಟ್ರೇಟರ್ ಟು ಚೆಕ್ ಯುವರ್ ಪಾಸ್ವರ್ಡ್ ಫೀಸಿಬಿಲಿಟಿ, ಸ್ಟ್ರಾಂಗ್ ಅದನೋ ವೀಕ್ ಅದನೋ ಪಾಸ್ವರ್ಡ್ ನೀವು ಸೆಟ್ ಮಾಡಿದ್ದು ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಅಡ್ಮಿನಿಸ್ಟ್ರೇಟರ್ ಕೂಡ ಪಾಸ್ವರ್ಡ್ ಕ್ರ್ಯಾಕಿಂಗ್ ಅನ್ನ ಮಾಡ್ತಾರೆ. ಅಂಡ್ ದೆನ್ ಟು ಗೇನ್ unauthorized access to the system. And third, why password cracking is being done? Password cracking is being done to obtain unauthorized access. ಇದು illegal. Unauthorized access illegal. ನಾವೇ ಫಾರ್ವರ್ಡ್ ಪಾಸ್ವರ್ಡ್ ಮಾಡೋದು ಲೀಗಲ್ ಆಕ್ಟಿವಿಟಿ. ಅಡ್ಮಿನಿಸ್ಟ್ರೇಟರ್ ನಿಮ್ ಪಾಸ್ವರ್ಡ್ ಹೆಂಗದ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಕ್ರ್ಯಾಕಿಂಗ್ ಮಾಡೋದು ಇಟ್ ಈಸ್ ಲೀಗಲ್. ಬಟ್ ಅನ್ಅಥರೈಸ್ಡ್ ಸಿಸ್ಟಮ್, ನಿಮಗೆ ಅದು ಯೂಸ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಂದ್ರೂ ನೀವು ಅದ್ರ ಪಾಸ್ವರ್ಡ್ ಹೆಂಗೋ ಮಾಡಿ ಕ್ರ್ಯಾಕ್ ಮಾಡಿ ಆಕ್ಸೆಸ್ ಮಾಡ್ಕೊಂತೀರಿ ಅಂತಂದ್ರೆ ಇಲ್ಲಿ ಮಾಡುವಂತ ಪಾಸ್ವರ್ಡ್ ಕ್ರ್ಯಾಕಿಂಗ್ ಇಟ್ ಈಸ್ ಆನ್ ಇಲ್ಲೀಗಲ್ ಆಕ್ಟಿವಿಟಿ. ಸೊ ಪಾಸ್ವರ್ಡ್ ಕ್ರ್ಯಾಕಿಂಗ್ ಕ್ಯಾನ್ ಬಿ ಡನ್ ಫಾರ್ ಲೀಗಲ್ ಪರ್ಪಸ್ ಆರ್ ಇಟ್ ಕ್ಯಾನ್ ಬಿ ಡನ್ ಫಾರ್ illegal purpose. Unauthorized accessing ಮಾಡ್ತಿದ್ರೆ ಪಾಸ್ವರ್ಡ್ ಕ್ರ್ಯಾಕಿಂಗ್ becomes illegal, right? And there are different types of passwords and there are different examples of setting up a password. ನೀವು ಬೇರೆ ಬೇರೆ ಎಲ್ಲಾರ್ಗೂ ಪಾಸ್ವರ್ಡ್ ಒಂದೇ ರೀತಿ ಇರಂಗಿಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಪಾಸ್ವರ್ಡ್ ಇರ್ತಾರೆ. ಮೋಸ್ಟ್ ಕಾಮನ್ ವೇಸ್ ದ ಪಾಸ್ವರ್ಡ್ ಸೆಟ್ ವಿಲ್ ಬಿ ಫಾರ್, ಪಾಸ್ವರ್ಡ್ಸ್ ಅನ್ನ ಮೋಸ್ಟ್ ಕಾಮನ್ ಆಗಿ ಯಾವ ರೀತಿಯಾಗಿ ನಾವು ಇಡ್ತೇವೆ, ನಮ್ ಹೆಸರು, ನಮ್ ಡೇಟ್ ಆಫ್ ಬರ್ತ್, ಇಲ್ಲ ಅಂತಂದ್ರೆ ನಾವ್ ಯಾರನ್ನ ಐಡಲ್ ಅನ್ಕೊಂಡಿರ್ತೀವಿ, ಯಾರೋ ಫಿಲ್ಮ್ ಸ್ಟಾರೋ ಕ್ರಿಕೆಟರೋ ಏನೋ ಅಂತವ್ರ ಹೆಸರನ್ನ ಇಡ್ತಾರ. ಇಲ್ಲ ಅಂತಂದ್ರೆ ಕೀಬೋರ್ಡ್ ನಾಗ ಕಂಟಿನ್ಯೂಸ್ ಆಗಿ ಏನ್ ಅಲ್ಫಾಬೆಟ್ಸ್ ಬರ್ತಾವಲ್ಲ, ಕೆಲವೊಬ್ರು ಏನ್ ಮಾಡ್ತಾರ ಔಟರ್ನ್ ಇಡ್ತಾರ, ಇಲ್ಲ ಕಂಟಿನ್ಯೂಸ್ ಆಗಿ ಬರುವಂತ ನಂಬರ್ಸ್ ಅನ್ನ ಇಡ್ತಾರ.
So these are some of the common examples of setting a password. Most of the times ಇಲ್ಲ ಅಂತಂದ್ರೆ ಅಡ್ಮಿನ್ ಪಾಸ್ ಈ ರೀತಿ ಇಡ್ತೀವಿ. ಪಾಸ್ವರ್ಡ್ ಅನ್ನೇ ಪಾಸ್ವರ್ಡ್ ಅಂತ ಇಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಪಾಸ್ 1 2 3 ಅಂತ ಇಡ್ತಾರೆ. ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಿರ್ತಾವೋ ಅಡ್ಮಿನ್ ಇಲ್ಲ ಅಡ್ಮಿನ್ 1 2 3 or else admin at 1 2 3. So in this way you are going to keep the passwords. Sequential numbers ಇಲ್ಲ sequential ಆಗಿ ಕೀಬೋರ್ಡ್ ಮೇಲೆ ಅಲ್ಲಿ ಇಲ್ಲಿ ಟೈಪ್ ಮಾಡೋದು ಎಲ್ಲಿ ಅಂತ ಹೇಳಿ ಏನ್ ಮಾಡ್ಬಿಡ್ತೀವಿ, ಕಂಟಿನ್ಯೂಸ್ ಆಗಿ ಏನ್ ಬರ್ತಾವಲ್ಲ ಅವೇ ಕೀವರ್ಡ್ ಅಲ್ಫಾಬೆಟ್ಸ್ ಅನ್ನೇ ನಾವು ಪಾಸ್ವರ್ಡ್ ಅಂತ ಹೇಳಿ ಸೆಟ್ ಮಾಡ್ತೀವಿ. ಈ ರೀತಿ ಎಲ್ಲ ಸೆಟ್ ಮಾಡೋದ್ರಿಂದ ಈಸಿಯಾಗಿ ಯಾರು ಪಾಸ್ವರ್ಡ್ ಕ್ರ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರ, ಮ್ಯಾನ್ಯುವಲಿ ಮಾಡ್ತಿದ್ರ ಅಂತಂದ್ರೆ ಗೆಸ್ ವರ್ಕ್ ಮಾಡಿ ಮಾಡ್ತಿದ್ರ, ದೀಸ್ ಆರ್ ದ ಮೋಸ್ಟ್ ಈಸಿಲಿ ಕ್ರ್ಯಾಕೇಬಲ್ ಪಾಸ್ವರ್ಡ್ಸ್. ನನ್ನ ಪಾಸ್ವರ್ಡ್ ಕ್ರ್ಯಾಕ್ ಮಾಡಬೇಕು ಅಂದ್ರೆ ನನ್ನ ಹೆಸರು, ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿದ್ರು ಡೇಟ್ ಆಫ್ ಬರ್ತ್, ಇಲ್ಲ ಮೊಬೈಲ್ ನಂಬರ್, ಕೆಲವೊಬ್ರು ಮೊಬೈಲ್ ನಂಬರ್ಸ್ ಇರ್ತಾರೆ. some of them will keep their mobile numbers also. So these are the common examples of passwords. You ಎಲ್ಲ weak password ಒಳಗೆ ಬರ್ತಾವ and they all fall under the category of weak passwords which are easily guessable. ಈಸಿ ಆಗಿ ಗೆಸ್ ಮಾಡಬಹುದಾದಂತ ಪಾಸ್ವರ್ಡ್ಸ್. ಸೊ ನೀವು ಪಾಸ್ವರ್ಡ್ ಇರಬೇಕಾದ್ರೆ ಇಂಥ ಪಾಸ್ವರ್ಡ್ಸ್ ಅನ್ನ ಸೆಟ್ ಮಾಡಬಾರ್ದು, ರೈಟ್? ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿರುವಂತದ್ದು ಆಕ್ಚುಲಿ ಅಬೌಟ್ ದ ಪಾಸ್ವರ್ಡ್ ಕ್ರ್ಯಾಕಿಂಗ್ ವಿಲ್ ಸ್ಟಾರ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೈಮ್ ಆಗೈತೆ ನಿಮ್ದು. We'll start with the password cracking in the next class. ಮತ್ತೆ ಸ್ಟ್ರೆಂತ್ ಕಡಿಮೆನೇ ಅದ.